ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಪ್ರೀತಿಯ ಕಿಲಾಡಿ ಕನ್ನಡಿಗ ಯೂಟ್ಯೂಬ್ ಚಾನಲ್ನಿಂದ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಝೊಮೊಟೊ ಫುಡ್ ಡೆಲಿವರಿ ಮಾಡ್ತಕ್ಕಂಥ ಝೋನ್ ಬಂದ್ಬಿಟ್ಟು ರಾಜಾಜಿನಗರ ಝೋನ್ ಇದೆ ಸ್ನೇಹಿತರೆ. ಇದು ರಾಜಾಜಿನಗರ ಝೋನ್ ಅನ್ನೋದು ಸುಮ್ಮನೆ ಹೆಸರುಗಾಯಿತು. ಈ ಫುಡ್ ಡೆಲಿವರಿ ಇದು ಝೊಮೊಟೊದನ್ನು ಯಾವ ಥರ ಮಾಡ್ತಾನೆ ಅಂತಂದರೆ, ನಮ್ಮ ಝೋನು ಯಾವುದೋ ಇರುತ್ತೆ, ಕೆಲಸನೇ ಎಲ್ಲೋ ಮಾಡಿಸ್ತಾ ಇರ್ತಾನೆ. ನಂದು ರಾಜಾಜಿನಗರ ಝೋನ್ ಇದ್ರೂ ಕೂಡ ಮೆಜೆಸ್ಟಿಕ್ಕು, ಮಾರ್ಕೆಟು, ಚಿಕ್ಕಪೇಟೆ ಈ ಕಡೆ ಸರೌಂಡಿಂಗೇ ಸುತ್ತಾಡಿಸ್ತಾ ಇರ್ತಾನೆ. ಸೊ ಝೋನ್ ಅನ್ನೋದು ಒಂದು ಲೆಕ್ಕ ಅಷ್ಟೇ. ಅವನು ಫುಡ್ ಡೆಲಿವರಿ ಎಲ್ಲಿ ಬೇಕಾದ್ರೂ ಮಾಡಿಸ್ತಾ ಇರ್ತಾನೆ, ಅವ್ನಿಗೆ ಇಷ್ಟ ಬಂದ ಕಡೆ ಫುಡ್ ಡೆಲಿವರಿ ಮಾಡಿಸ್ತಾ ಇರ್ತಾನೆ. ನಾನು ರಾಜಾಜಿನಗರ ಝೋನನ್ನೇ ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತ ಹೇಳೋದಾದರೆ ಸ್ನೇಹಿತರೆ, ಅಲ್ಲಿ ಸ್ವಲ್ಪ ರೋಡ್ಗಳೆಲ್ಲ ಸ್ವಲ್ಪ ಚೆನ್ನಾಗಿದೆ, ಮೈಕೈ ಪೇಯ್ನ್ ಅಷ್ಟು ಬರೋದಿಲ್ಲ, ಬೇಗ ಡೆಲಿವರಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ರಾಜಾಜಿನಗರ ಝೋನ್ ತಗೊಂಡಿದ್ದೆ. ನೋಡಿದ್ರೆ ಆ ಝೋನ್ ಬಿಟ್ಟು ಬೇರೆ ಕಡೆನೇ ಓಡಾಡಿಸ್ತಾ ಇರ್ತಾನೆ. ಸೊ ಆದ್ದರಿಂದ ಈ ವಿಡಿಯೋದಲ್ಲಿ ನಾನು ಝೋನನ್ನು ಚೇಂಜ್ ಮಾಡ್ಕೋಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಅದು ಯಾವ ಝೋನು ಅಂತ ಅಂದರೆ ಸ್ನೇಹಿತರೆ, ನಾನು ಇರೋದು ನೆಲಮಂಗಲ ಆಗಿರೋದ್ರಿಂದ ನೆಲಮಂಗಲಕ್ಕೆ ನಿಯರೆಸ್ಟ್ ಬಂದ್ಬಿಟ್ಟು ಜಾಲಹಳ್ಳಿ ಝೋನ್ ಬರುತ್ತೆ. ಸೊ ಜಾಲಹಳ್ಳಿಗೆ ನಾನು ಝೋನ್ ಚೇಂಜ್ ಮಾಡ್ಕೊತೀನಿ. ಇನ್ಮೇಲೆಯಿಂದ ಜಾಲಹಳ್ಳಿಲಿ ಫುಡ್ ಡೆಲಿವರಿ ಮಾಡ್ತೀನಿ, ಝೊಮೊಟೊ ಫುಡ್ ಡೆಲಿವರಿನ. ಸ್ವಿಗ್ಗಿ ಸದ್ಯಕ್ಕೆ ರಾಜಾಜಿನಗರದಲ್ಲೇ ಇರಲಿ. ಸೊ ಸದ್ಯಕ್ಕೆ ಝೊಮೊಟೊನ ನಾನು ಜಾಲಹಳ್ಳಿಗೆ ಚೇಂಜ್ ಮಾಡ್ಕೊತೀನಿ. ಜಾಲಹಳ್ಳಿ ಚೇಂಜ್ ಮಾಡ್ಕೊಂಡು ಅಲ್ಲಿ ಯಾವ್ಯಾವ ರೀತಿ ವಾತಾವರಣ ಇರುತ್ತೆ, ಅಲ್ಲಿ ಯಾವ್ಯಾವ ರೀತಿ ಆರ್ಡ್ರ್ಗಳು ಬರುತ್ತೆ. ಜಾಲಹಳ್ಳಿ ಝೋನ್ ಅನ್ನೋದು ಸ್ವಲ್ಪ ಸಿಟಿಯಿಂದ ಲಿಮಿಟ್ ಆಚೆ ಇರುತ್ತೆ ಸ್ನೇಹಿತರೆ. ಇದು ಸಿಟಿಯಿಂದನೇ ಹೊರಗಡೆ ಅಂತಲೇ ಹೇಳ್ಬೋದು ಸ್ವಲ್ಪ. ಯಾಕೆಂತಂದರೆ ನೈಟ್ ಶಿಫ್ಟು ಕತ್ಲಲ್ಲೆಲ್ಲ ಮಾಡೋ ಸ್ವಲ್ಪ ಕಷ್ಟ ಇರುತ್ತೆ. ಆದ್ರೂ ಒಂದು ಎಕ್ಸ್ಪೀರಿಯೆನ್ಸ್ ತಗೊಳ್ಳೋಣ. ಈಗ ಒಂದು ಸರಿ ಝೋನ್ನ ಚೇಂಜ್ ಮಾಡ್ಕೊಂಡ್ರೆ ಸ್ನೇಹಿತರೆ, ಮತ್ತೆ ಇನ್ನು 1 ತಿಂಗಳವರೆಗೂ ನಾವು ಝೋನ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರೋದಿಲ್ಲ. ಸೊ ಬನ್ನಿ, ಇನ್ನೇನು ಮಾಡೋಕ್ಕಾಗಲ್ಲ, ನಿಮಗೋಸ್ಕರ ವೀಡಿಯೋ ಮಾಡಬೇಕು, ನಿಮಗೋಸ್ಕರ ಬೇರೆ ಬೇರೆ ಝೋನಲ್ಲಿ ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋ ನನ್ನ ಉದ್ದೇಶ ಆಗಿರೋದ್ರಿಂದ ಈಗ ನಾನು ಜಾಲಹಳ್ಳಿಗೆ ಝೋನ್ ಚೇಂಜ್ ಮಾಡ್ಕೊತೀನಿ. ಇಲ್ಲೂ 1 ತಿಂಗಳು ಕೆಲಸ ಮಾಡ್ತೀನಿ, ನೈಟ್ ಟು ಡೇ ಎಲ್ಲ ಮಾಡ್ತೀನಿ. ಯಾವ ರೀತಿ ವಾತಾವರಣ ಇದೆ ಹೆಂಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಕೆಲವರು ಕಮೆಂಟ್ಸ್ ಮಾಡ್ತಾಯಿದ್ರಿ, ಅಣ್ಣ ಈ ತಾಲೂಕಲ್ಲಿ ಇದೆಯಾ, ಈ ಜಿಲ್ಲೆಯಲ್ಲಿ ಇದೆಯಾ, ಝೊಮೊಟೊ ಫುಡ್ ಡೆಲಿವರಿ ಇಲ್ಲಿದೆಯಾ ಅಲ್ಲಿದೆಯಾ ಅಂತ ಕೇಳ್ತಾಯಿದ್ರಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಅಂದರೆ ಮೊಬೈಲ್ ಸ್ಕ್ರೀನಲ್ಲಿ ಬರ್ತಾ ಇರುತ್ತೆ, ನಾನು ತೋರಿಸ್ತಾ ಇರ್ತೀನಿ. ಇದು ನಾವು ಝೋನ್ ಚೇಂಜ್ ಮಾಡ್ಕೋಬೇಕಾದ್ರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾ, ಅಥವಾ ಯಾವ್ದಾದ್ರು ಆಫೀಸ್ಗೆ ಹೋಗ್ಬೇಕಾ, ಅಥವಾ ಯಾವುದಾದ್ರು ಹೆಲ್ಪ್ ತಗೋಬೇಕಂತ ಅಂದರೆ ಆ ಥರ ಏನಿಲ್ಲ ಸ್ನೇಹಿತರೆ. ನಮ್ಮ ಮೊಬೈಲಲ್ಲೇ ಅಂದರೆ ನಮ್ಮ ಫುಡ್ ಡೆಲಿವರಿ ಅಪ್ಲಿಕೇಶನ್ ಏನಿದೆಯೋ ಅದರಲ್ಲೇ ಕೂಡ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರುತ್ತೆ. ಬನ್ನಿ, ನಾನು ನಿಮಗೆ ಈಗ ಮೊಬೈಲ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೀನಿ. ಸ್ನೇಹಿತರೆ, ಈಗ ನಾನು ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಝೊಮೊಟೊ ಫುಡ್ ಡೆಲಿವರಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋಬೇಕು. ಸ್ನೇಹಿತರೆ, ಸ್ಕ್ರೀನ್ ರೆಕಾರ್ಡ್ ಕೂಡ ಆನ್ ಮಾಡಿದ್ದೀನಿ. ಈಗ ನಾನು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಝೊಮೊಟೊ ಫುಡ್ ಡೆಲಿವರಿ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಸ್ವಲ್ಪ ಬ್ರೈಟ್ನೆಸ್ ಇಟ್ಕೊತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ನಂದಿರೋದು ರಾಜಾಜಿನಗರ ಝೋನು. ಸೊ ಝೋನ್ ಎಲ್ಲಿ ಗೊತ್ತಾಗುತ್ತೆ ಅಂತಂದರೆ ನೋಡಿ, ಇಲ್ಲಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ. ನೋಡಿ, ರಾಜಾಜಿನಗರ ಝೋನ್ ಅಂತ ಇಲ್ಲಿದೆ ನೋಡಿ, ನಂದು ರಾಜಾಜಿನಗರ ಝೋನ್ ಇದೆ. ಸೊ ಈ ಝೋನಿಂದ ನಾವು ಈಗ ಜಾಲಹಳ್ಳಿ ವಿಲೇಜ್ಗೆ ಝೋನ್ನ ಚೇಂಜ್ ಮಾಡ್ಕೊಳ್ಳೋಣ. ಸೊ ಏನು ಮಾಡಬೇಕು, ಈ ಕ್ವಶ್ಚನ್ ಮಾರ್ಕ್ ಇರುತ್ತೆ ನೋಡಿ, ಇಲ್ಲಿ ರೈಟ್ ಸೈಡು ಈ ಬೆಲ್ ಬಟನ್ ಪಕ್ಕ ಒಂದು ಕ್ವಶ್ಚನ್ ಮಾರ್ಕ್ ಇರುತ್ತೆ, ಅಲ್ಲಿಗೆ ಹೋಗ್ಬೋದು. ಹೆಲ್ಪ್ ಸೆಂಟ್ರು, ಸಪೋರ್ಟ್ ಟಿಕೆಟು, ಯುವರ್ ಫೀಡ್ ಕೋಚು, ಶೋ ಯುವರ್ ID, ಚೇಂಜ್ ಲ್ಯಾಂಗ್ವೇಜು, ಈ ಥರ ಸುಮಾರು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಅದರಲ್ಲಿ ನಾವು ಸಪೋರ್ಟ್ ಟಿಕೆಟ್ಗೆ ಹೋಗಬೇಕು. ಅಲ್ಲಿಗೆ ಹೋಗಿ ನ್ಯೂ ಟಿಕೆಟ್ ಅಂತ ಇಲ್ಲಿ ರೈಟ್ ಸೈಡಲ್ಲಿ ಇದೆ ನೋಡಿ ಸ್ನೇಹಿತರೆ, ಗ್ರೀನ್ ಕಲರಲ್ಲಿ ನ್ಯೂ ಟಿಕೆಟ್ ಅಂತ ರೈಸ್ ಮಾಡಬೇಕು. ಇಲ್ಲಿ ಪೋಸ್ಟ್ ಆರ್ಡರ್ ರಿಲೇಟೆಡ್ ಇಶ್ಯೂ, ಪೇಔಟ್ ಇಶ್ಯೂ, ಕ್ಯಾಶ್ ಡೆಪಾಸಿಟ್ ಇಶ್ಯೂ, ಕ್ಯಾಶ್ ಡೆಪಾಸಿಟ್ ಇಶ್ಯೂ, ಗಿಗ್ಸ್ ರಿಲೇಷನ್, ಆ ಥರ ಸುಮಾರು ಬರುತ್ತೆ ಸ್ನೇಹಿತರೆ. ಅದರಲ್ಲಿ ಕೆಳಗಡೆ ಒಂದಿದೆ ನೋಡಿ, ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಒಂದಿದೆ, ಅಲ್ಲಿ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಮ್ಮ ಬ್ಯಾಂಕ್ ಅಕೌಂಟ್ಸು ಏನು ಪ್ರಾಬ್ಲಮ್ ಇಲ್ಲ, ಅದು ಏನು ಬೇಡ. ವೆಹಿಕಲ್ ಟೈಪು ಚೇಂಜ್ ರಿಕ್ವೆಸ್ಟು, ಅದು ಏನು ಪ್ರಾಬ್ಲಮ್ ಇಲ್ಲ, ಅದನ್ನು ಬೇಡ. ಚೇಂಜ್ ಮೊಬೈಲ್ ನಂಬರು, ಮೊಬೈಲ್ ಚೇಂಜ್ ಮಾಡೋ ಅವಶ್ಯಕತೆ ಇದ್ದರೆ ಬೇಕಾದ್ರೆ ಮಾಡ್ಕೋಬೋದು, ಅದನ್ನು ನಮಗೆ ಸದ್ಯಕ್ಕೆ ಬೇಡ. ಇಲ್ಲಿ ಎರಡಿದೆ ಸ್ನೇಹಿತರೆ, ಚೇಂಜ್ ಸಿಟಿ, ಚೇಂಜ್ ಝೋನ್ ಅಂತ ಇದೆ. ಇದು ಎರಡನ್ನೂ ಓಪನ್ ಮಾಡೋಣ, ಏನೇನು ಬರುತ್ತೆ ಅಂತ ಸ್ನೇಹಿತರೆ. ಚೇಂಜ್ ವರ್ಕ್ ಏರಿಯಾ ಅಂತ ಒಂದಿದೆ. ಸಿಟಿ ನೋಡೋಣ ಸ್ನೇಹಿತರೆ, ಯಾವುದೇ ನಮಗೆ ಸಿಗುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿದೆ, ಇದು ನಮ್ಮ ರಾಜ್ಯ ಬಿಟ್ಟು ಹೊರಗಡೆ. ಇದು ದಿಲ್ಲಿ, ಪುಣೆ, ಹೈದರಾಬಾದು, ಚೆನ್ನೈ, ಕೋಲ್ಕತ್ತಾ, ಅಹಮದಾಬಾದು, ಕೊಚ್ಚಿ, ಈ ಥರ ಸುಮಾರಿದೆ ಸ್ನೇಹಿತರೆ. ಇದು ನಮ್ಮ ರಾಜ್ಯ ಬಿಟ್ಟು ಹೊರಗಡೆ. ಇದು ಮುಂಬೈ, ಆಗ್ರಾ, ವಿಜಯವಾಡ, ಮಂಗಳೂರು, ಈ ಥರ ಸುಮಾರಿದೆ. ಅದರಲ್ಲಿ ನಮ್ಮ ಕರ್ನಾಟಕದ್ದು
ಇದು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಚೇಂಜ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಸ್ನೇಹಿತರೆ. ಇದು ಇಲ್ಲಿ ಚೇಂಜ್ ಝೋನ್ ಅಂತ ಇದೆ, ಅಂದರೆ ಕರ್ನಾಟಕದಲ್ಲೇ ಬೆಂಗಳೂರಲ್ಲಿ ಝೋನನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು ಅಂತ. ಇಲ್ಲಿಗೆ ಹೋಗೋಣ. ಚೇಂಜ್ ಝೋನ್ ನೋಡಿ ಸ್ನೇಹಿತರೆ, ನಂದೀಗ ಬೆಂಗಳೂರು ಸೆಲೆಕ್ಟ್ ಆಗಿದೆ. ಸೊ ನೋಡಿ ಸ್ನೇಹಿತರೆ, ನಂದು ಸೆಲೆಕ್ಟ್ ವರ್ಕ್ ಝೋನ್ ಈಗ ಬೆಂಗಳೂರಲ್ಲಿದೆ. ಸೊ ಬೆಂಗಳೂರಲ್ಲಿ ಯಾವ ಝೋನ್ ಬೇಕು ಅನ್ನೋದನ್ನು ಇಲ್ಲಿ ಕೊಟ್ಟಿದ್ದಾನೆ, ಕೆಲವೊಂದು ಆಪ್ಷನ್ ಕೊಟ್ಟಿದ್ದಾನೆ ನೋಡಿ. BTM ಲೇಔಟ್ ಇದೆ, ಬನ್ನೇರುಘಟ್ಟ ಇದೆ, ಬೆಳ್ಳಂದೂರು ಅಂಡ್ ಸರ್ಜಾಪುರ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಇದೆ, HSR ಲೇಔಟ್ ಅಂಡ್ ಕೋರಮಂಗಲ ಇದೆ, ಇಂದಿರಾನಗರ ಬ್ಯಾಂಗ್ಳೂರು ಇದೆ, JP ನಗರ ಇದೆ, ಜಾಲಹಳ್ಳಿ ಇದೆ, ಜಯನಗರ ಇದೆ, ಕಮ್ಮನಹಳ್ಳಿ ಮತ್ತು ಬೆಂಗಳೂರು ಇದೆ, MG ರೋಡ್ ಇದೆ, ಮಾರತಹಳ್ಳಿ ಇದೆ, ನ್ಯೂ ಬೆಲ್ ರೋಡ್ ಇದೆ, ಹಾಗೆ ರಾಜಾಜಿನಗರ ಇದೆ. ಸೊ ನಂದೀಗ ರಾಜಾಜಿನಗರ ಇಲ್ಲಿ ತೋರಿಸ್ತಾ ಇದೆ ನೋಡಿ ಸ್ನೇಹಿತರೆ, ರಾಜಾಜಿನಗರದಲ್ಲಿದೆ ನಂದೀಗ. ಆಮೇಲೆ ರಾಜರಾಜೇಶ್ವರಿ ನಗರ, ವೈಟ್ ಫೀಲ್ಡು, ಯಲಹಂಕ, ಈ ಥರ ಸುಮಾರು ಇದೆ ಸ್ನೇಹಿತರೆ. 2, 4, 6, 8, 10, 12, 14, 16, 17 ಟೋಟಲ್ ಬೆಂಗಳೂರಲ್ಲಿ 17 ಝೋನ್ಗಳು ಬರುತ್ತೆ. ಸೊ ನನಗೆ ಈಗ ರಾಜಾಜಿನಗರದಿಂದ ಜಾಲಹಳ್ಳಿ ಕ್ರಾಸ್ಗೆ ಬರಬೇಕು. ಸೊ ಅದನ್ನು ಚೇಂಜ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ. ಇಲ್ಲಿದೆ ಜಾಲಹಳ್ಳಿ ಅಂತ ಇದೆ ನೋಡಿ, ಇಲ್ಲಿ ಕೊಟ್ಟೆ, ಸಬ್ಮಿಟ್ ಕೊಟ್ಟಿದ್ದೀನಿ. ಈಗ ಪ್ರೊಸೀಡ್ ಕೊಡೋಣ. ಅಲ್ಲಿ ಕ್ಲಿಕ್ ಮಾಡಿದ್ದೀನಿ, ಕ್ಲಿಕ್ ಮಾಡಿಬಿಟ್ಟು ಈಗ ಪ್ರೊಸೀಡ್ ಕೇಳ್ತಿದ್ದೆ, ಪ್ರೊಸೀಡ್ ಕೊಡೋಣ. ಸೊ ಇನ್ಮೇಲಿಂದ ಸ್ನೇಹಿತರೆ ನಾನು ಝೋನ್ ಜಾಲಹಳ್ಳಿಲಿ ಮಾಡ್ತೀನಿ. 1 ತಿಂಗಳವರೆಗೂ ಚೇಂಜ್ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ಲ. 1 ತಿಂಗಳಾದಮೇಲೆ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡೋಣ. ಸೊ ಈಗ ಏನು ಮಾಡ್ಕೊಳ್ಳೋ ಚೇಂಜ್ ಮಾಡ್ಕೊಬಿಡ್ತೀನಿ. ಚೇಂಜ್ ಮಾಡ್ಕೊಂಡು ಜಾಲಹಳ್ಳಿಲಿ ಕೆಲಸ ಮಾಡ್ತೀನಿ. ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ರೀತಿ ಆರ್ಡರ್ಗಳು ಬರುತ್ತೆ, ಯಾವ ರೀತಿ ಅರ್ನಿಂಗ್ಸ್ ಆಗುತ್ತೆ, ಅದರಲ್ಲೂ ಪಾರ್ಟ್ ಟೈಮಲ್ಲಿ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ಈಗ ಪ್ರೊಸೀಡ್ ಕೊಟ್ಬಿಡೋಣ. ಪ್ರೊಸೀಡ್, ಸಬ್ಮಿಟ್. ನೋಡಿ ಸ್ನೇಹಿತರೆ, ಯುವರ್ ವರ್ಕ್ ಏರಿಯಾ ಚೇಂಜ್ ಸಕ್ಸಸ್ಫುಲಿ, ಯು ವಿಲ್ ವಿಸಿಬಲ್ 10 ಮಿನಿಟ್ಸ್, ಅಂದರೆ 10 ಮಿನಿಟ್ಸಲ್ಲಿ ನಿಮ್ಮ ಪ್ರೊಫೈಲಲ್ಲಿ ತೋರಿಸುತ್ತೆ ನಿಮ್ಮ ಝೋನ್ ಯಾವುದು ಅಂತ ಹೇಳ್ಬಿಟ್ಟು ಅಪ್ಡೇಟ್ ಆಗಿದೆ. 10 ಮಿನಿಟ್ಸ್ ಏನು ತಗೊಳ್ಳಲ್ಲ, ಆಲ್ಮೋಸ್ಟ್ ಈಗಲೇ ತೋರಿಸ್ಬಿಡುತ್ತೆ. ಒಂದು ನಿಮಿಷ ನೋಡೋಣ, ಈಗಲೇ ಗೊತ್ತಾಗ್ಬಿಡುತ್ತೆ. ಒಂದು ಸರಿ ಅಪ್ಲಿಕೇಶನ್ನ ಲಾಗೌಟ್ ಮಾಡಿ ಲಾಗಿನ್ ಆದರೆ ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ, ಯುವರ್ ಝೋನ್ ಜಾಲಹಳ್ಳಿ ಅಂತ ಇದೆ. ಫೋನ್ ನಂಬರ್ ಇದೆ, ಆ ಫೋನ್ ನಂಬರ್ ಕೆಳಗಡೆ ಇವಾಗ ಜಾಲಹಳ್ಳಿ ಅಂತ ಇದೆ. ಸ್ನೇಹಿತರೆ ನೋಡ್ಕೊಂಡ್ರಲ್ವಾ, ಜಾಲಹಳ್ಳಿಗೆ ಈಗ ಝೋನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸೊ ಜಾಲಹಳ್ಳಿಯಲ್ಲಿ ಡ್ಯೂಟಿ ಮಾಡೋಣ. ಜಾಲಹಳ್ಳಿ ಅಂದರೆ ಆಲ್ಮೋಸ್ಟು ಸಿಟಿಯಿಂದ ಔಟ್ಸೈಡೇ ಬರುತ್ತೆ. ಯಾವ ರೀತಿ ಪ್ರಾಬ್ಲಮ್ಸ್ ಬರುತ್ತೆ, ನೈಟ್ ಶಿಫ್ಟ್ ಮಾಡಿದ್ರೆ ಅಥವಾ ಡೇ ಮಾಡಿದ್ರೆ ಯಾವ ರೀತಿ ಇರುತ್ತೆ, ಆರ್ಡ್ರ್ಗಳೆಲ್ಲ ಯಾವ ರೀತಿ ಕೊಡ್ತಾನೆ ಅನ್ನೋದನ್ನು ಇನ್ನು ಮುಂದೆ ತಿಳ್ಕೊಳ್ಳೋಣ. ಇನ್ನು ಮುಂದೆ ಬರ್ತಕ್ಕಂಥ ವೀಡಿಯೋದಲ್ಲಿ ಝೊಮ್ಯಾಟೊ ಬಗ್ಗೆ ಒಂದಷ್ಟು ಮಾಹಿತಿನ ತಿಳ್ಕೊಳ್ಳೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವ್ಯಾರಾದರೂ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಸ್ನೇಹಿತರೆ ಸ್ವಿಗ್ಗಿ ನನ್ನ ID ಇವಾಗ ನಂದು ರಾಜಾಜಿನಗರ ಮತ್ತು ಬಸವೇಶ್ವರ ನಗರ ಎರಡು ಒಟ್ಟಿಗೆ ಬರುತ್ತೆ. ಸ್ವಿಗ್ಗಿ ನಂದೀಗ ಅಲ್ಲೇ ID ಇದೆ. ಸದ್ಯಕ್ಕೆ ಸ್ವಿಗ್ಗಿನೇನು ಚೇಂಜ್ ಮಾಡಲ್ಲ. ಈಗ ಸದ್ಯಕ್ಕೆ ಝೊಮ್ಯಾಟೊ ಚೇಂಜ್ ಮಾಡಿದ್ದೀನಿ. ಝೊಮ್ಯಾಟೊ ಚೇಂಜ್ ಮಾಡಿ ಫುಡ್ ಡೆಲಿವರಿ ಮಾಡಿ ಇಲ್ಲಿ ಯಾವ್ಯಾವ ರೀತಿ ಪ್ರಾಬ್ಲಮ್ಸ್ನ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಸ್ನೇಹಿತರೆ ಮತ್ತೊಂದು ಸರಿ ಕೇಳ್ತಾ ಇದ್ದೀನಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಗುಡ್ ಬಾಯ್.